ನಮಸ್ಕಾರ, ವಿಕಾಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಪ್ರಗತಿಪರ ಹೋರಾಟಕ್ಕೆ ಮುದಗಲ್ ಬಂದ್ ಯಶಸ್ವಿ. ತಾಲೂಕು ಕೇಂದ್ರ ಸ್ಥಾನಮಾನ, ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಆಗ್ರಹ. ಮುದಗಲ್ ಪಟ್ಟಣವನ್ನು ತಾಲೂಕು ಕೇಂದ್ರವಾಗಿ ಘೋಷಿಸಬೇಕು ಹಾಗೂ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಮಂಜೂರು ಮಾಡಬೇಕು ಎಂಬ ಆಗ್ರಹದೊಂದಿಗೆ ಬುಧವಾರ ಮುದಗಲ್ ಪಟ್ಟಣದಲ್ಲಿ ಭಾರಿ ಪ್ರತಿಭಟನೆ ಮತ್ತು ಧರಣಿ ನಡೆಯಿತು. ದಲಿತ ಸಂಘಟನೆ, ಕರವೇ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಈ ಹೋರಾಟಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರೆಯಿತು. ಸ್ವಯಂ ಪ್ರೇರಣೆಯಿಂದ ವ್ಯಾಪಾರಸ್ಥರು ಅಂಗಡಿಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು. ಪ್ರತಿಭಟನಾಕಾರರು ಲಿಂಗಸುಗೂರು ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿ ಅವರಿಗೆ ಬರೆದ ಮನವಿ ಪತ್ರ ಸಲ್ಲಿಸಿ ಬೇಡಿಕೆಗಳನ್ನು ತಕ್ಷಣ ಈಡೇರಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಲಿಂಗಸುಗೂರು ಸಿಪಿಐ ಹೊಸಗೇರಪ್ಪ, ಪಿಎಸ್ಐಗಳಾದ ವೆಂಕಟೇಶ ಮಾಡಗಿರಿ, ರಂಗಪ್ಪ ಹಾಗೂ ನೂರಾರು ಪೊಲೀಸರು ನೇತೃತ್ವದಲ್ಲಿ ಪೊಲೀಸು ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದೆ ಶಾಂತಿಯುತವಾಗಿ ಪ್ರತಿಭಟನೆ ನೆರವೇರಿತು. ಈ ವೇಳೆ ಶಾಸಕ ಮಾನಪ್ಪ ವಜ್ಜಲ್, ಅಶೋಕ ಗೌಡ ಪಾಟೀಲ್, ಶರಣಪ್ಪ ಕಟ್ಟಿಮನಿ, ಎಸ್ಎ9, ತಮ್ಮಣ್ಣ ಗುತ್ತೇದಾರ, ಶಿವಶಂಕರಗೌಡ, ಸಿದ್ದಯ್ಯ ಸ್ವಾಮಿ ಸಾಲಿಮಠ, ಮಂಜುನಾಥ ಬನ್ನಿಗೋಳ್ಕರ್, ಮಹಾಂತೇಶ ಪಾಟೀಲ್, ಎಸ್ಆರ್ ರಸೂಲ, ನ್ಯಾಮತ್ ಖಾದ್ರಿ, ಎಸ್ಕೆ ಅಜ್ಮೀರ ಬೆಳ್ಳಿಕಟ್, ಗುಂಡಪ್ಪ ಗಂಗಾವತಿ, ಸತೀಶ ಬೋವಿ, ಮೈಬೂಬು ಕಡ್ಡಿಪುಡಿ, ಸಣ್ಣ ಸಿದ್ದಯ್ಯ ಮೇಗಳಪೇಟೆ, ಬಸವರಾಜ ಬಂಕದಮನಿ, ಹೊನ್ನಪ್ಪ ಹಿರೇಕುರುಬರ, ಸಂಜೀವ, ಕೃಷ್ಣ ಚಲುವಾದಿ, ಮೌನೇಶ ಸೇರಿದಂತೆ ಅನೇಕ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ನಾಗರಿಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ವಿಕಾಸ್ ನ್ಯೂಸ್ ಕನ್ನಡ. ಕನ್ನಡ ಪರ ತಾಲೂಕು ಹೋರಾಟ ಸಮಿತಿಗೆ ಪೂರ್ಣವಾಗಿ ನಮ್ಮ ಮುದಗಲಿನ ನಾಗರಿಕರ ಹೋರಾಟವಿದೆ ಮತ್ತು ಅದರ ಜೊತೆಗೆ 24 ತಾಸಿನ ನೀರು ಶಾಶ್ವತ ಕುಡಿಯ ನೀರಿನ ಬಗ್ಗೆಯೂ ಸಹ ಹಾಗೆ ಹೋರಾಟವಿದೆ. ಆದರೆ ಕುಡಿಯ ನೀರಿನ ನಾವು 2003ರಿಂದ ಮುದಗಲ್ ಹೋರಾಟದ ಬಗ್ಗೆ, ತಾಲೂಕಾ ಕೇಂದ್ರದ ಬಗ್ಗೆ ಹೋರಾಟ ಮಾಡುತ್ತಿರುವುದು ನಾವು ನೀವೆಲ್ಲರೂ ತಿಳಿದಿರತಕ್ಕಂಥ ವಿಚಾರ. ಈ ಮುದಗಲ್ ಪಟ್ಟಣದ ಗಡಿ ಭಾಗಕ್ಕೆ ಹೊಂದಿರತಕ್ಕಂಥ ಸಣ್ಣ ಸಣ್ಣ ಗ್ರಾಮ ಪಂಚಾಯತಿ ಕೇಂದ್ರಗಳು ಕೂಡ ಇವತ್ತು ಮಸ್ಕಿ ಆಗಿರ್ಬೋದು, ಪಕ್ಕದ ಇಲ್ಕಲ್ ಪಟ್ಟಣ ಆಗಿರ್ಬೋದು, ಅವೆಲ್ಲವೂ ತಾಲೂಕಾ ಕೇಂದ್ರವಾಗಿ ಘೋಷಣೆಯಾಗಿ 5 ಹಿಂದಿನಿಂದಲೂ ಇಲ್ಲಿವರೆಗೆ ಅದು ತಟಸ್ಥವಾಗಿ ತನ್ನ ನಿಲುವನ್ನು ಪಡ್ಕೊಂಡಿತ್ತು. ಯಾವುದೇ ಒಂದು ಹೋರಾಟ ಅಥವಾ ಒಂದು ಸಂಘಟನೆ ಮುಖಂಡತ್ವ ವಹಿಸಬೇಕಾಗಿತ್ತಪ್ಪ ಅಂತಂದ್ರೆ ಒಬ್ಬರ ಕೈಯಲ್ಲಿ ಆ ನೇತೃತ್ವ, ಆ ಸಂಘಟನೆ, ಆ ಹೋರಾಟದ ಒಂದು ಪ್ರಮುಖರು ಕಾಣಬೇಕಾಗಿದೆ. ಕೇವಲ ಫೋಟೋ, ಕೇವಲ ಪತ್ರಿಕೆ ಉದ್ದೇಶ, ಕೇವಲ ಒಂದು ಸ್ಟೇಟಸ್ಗಾಗಿ ಹೋರಾಟವನ್ನ ಇಟ್ಕೊಂಡಿದ್ರೆ ಅದು ಸಾಲದು. ಒಂದು ಹೋರಾಟ ಯಾವುದೇ ಒಂದು ಅದರ ಮಾರ್ಗ, ಅದರದ ಮೂಲವನ್ನು ತಲುಪಬೇಕಾಗಿತ್ತಪ್ಪ ಅಂತಂದ್ರೆ
ಅದರದ ಉದ್ದೇಶ ಕೂಡ ಅಷ್ಟೇ ಒಳ್ಳೆಯದಾಗಿರ್ಬೇಕಾಗತ್ತೆ. ಇವತ್ತ ಅರಕೇರ ಆಗಿರ್ಬೋದು, ಸುಮಾರು ಒಂದು 30,000 ಜನಸಂಖ್ಯೆ ಇಲ್ಲ, ಅಲ್ಲಿ ಕೂಡ ತಾಲೂಕು ರಚನೆ ಆಯಿತು. ಪಕ್ಕದಲ್ಲಿ ಮಸ್ಕಿ ಪಟ್ಟಣ ಸುಮಾರು ಗ್ರಾಮ ಪಂಚಾಯಿತಿ ಆಡಳಿತವನ್ನು ಇಟ್ಟುಕೊಂಡಿರ್ತಕ್ಕಂಥ ಒಂದು 20 ವಾರ್ಡುಗಳ ಪಟ್ಟಣ ಕೂಡ ತಾಲೂಕು ಕೇಂದ್ರ ಆಗಿ ಇವತ್ತು ಕ್ಷೇತ್ರವಾಗಿ ಹೊರಹೊಮ್ಮಿದೆ. ಪಕ್ಕದ ಇಲ್ಕಲ್ ಕೂಡ ಅದು ಒಂದು ಆರ್ಥಿಕವಾಗಿ ಸಬಲತೆಯನ್ನು ಹೊಂದಿರಬಹುದು, ಆದರೆ ಆಡಳಿತಾತ್ಮಕವಾಗಿ ನೋಡಿದಾಗ ಅದು ಕೂಡ ಮುದುಗಲ್ಕಿಂತ ಕಿರಿದಾದದ್ದು. ಕೇವಲ ಸಣ್ಣ ಸಣ್ಣ ಊರುಗಳು ತಾಲೂಕಾ ಕೇಂದ್ರವನ್ನಾಗಿ ಅವತ್ತ ರೂಪುಗೊಂಡಿದ್ವು. ಮುದುಗಲಿನ ಏನು 1981ರಲ್ಲಿ ತಾಲೂಕಾ ಕೇಂದ್ರ ಒಂದು ಘೋಷಣೆ ಮಾಡಬೇಕಂತ ಹೇಳಿ ಅವತ್ತ ಏನು ದೃಢ ಮನಸ್ಸು ಮಾಡಿದ್ರು. ಇಲ್ಲಿರ್ತಕ್ಕಂಥ ಕೆಲವು ಪ್ರತಿಬದ್ಧ ಹಿತಾಸಕ್ತಿಗಳಾಗಿರ್ಬೋದು, ವ್ಯಾಪಾರ ವ್ಯವಹಾರವನ್ನು ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ವ್ಯವಹಾರಕ್ಕೆಲ್ಲ ತಾಲೂಕಾ ಕಚೇರಿಗಳು ಬಂದಿವೆ ಅಂತಂದ್ರೆ ಇಲ್ಲಿ ನಮಗೆಲ್ಲ ತೊಂದರೆ ಆಗತ್ತ ಅನ್ನೋ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ಅವತ್ತು ಈ ಹೋರಾಟವನ್ನ ಹತ್ತಿಕ್ಕಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೇವಲ ಒಬ್ಬರನ್ನ ಹುರಿದುಂಬಿಸಿ, ಒಂದು ಪಕ್ಷವನ್ನ ಹುರಿದುಂಬಿಸಿ ಮಾತಾಡೋದ ಅಷ್ಟೇ ಅಲ್ಲ, ಈ ನಮ್ಮ ಒಂದು ಖಾರವಾದ ಮಾತು. ಯಾಕಂತಂದ್ರೆ ಅದು ಯಾವುದೋ ಒಂದು ಹೋರಾಟ ಮಾಡಬೇಕಾಗಿತ್ತಂದ್ರೆ ಆ ಹೋರಾಟದ ಕಿಚ್ಚು ನಮ್ಮ ಮೂಲ ಉದ್ದೇಶವನ್ನ ಈಡೇರುವಂತ ಆಗಿರಬಹುದು. ಇವತ್ತ ಯಾವುದೇ ಪಕ್ಷ, ಯಾವುದೇ ರಾಜಕಾರಣಿ, ಯಾವುದೇ ಶಾಸಕರು ನಮ್ಮ ಸಮಸ್ಯೆಗಳಿಗೆ ಅವರು ಬರ್ತಾರ, MLA ಅವರು ಬರ್ತಾರ, ಮನೆಗೆ ಕೊಡ್ತೀವಿ, ಕಲಿಯುತ್ತೀವಿ, ನಮಗೆ ತಾಲೂಕು ಆದಾಗ ನಾವೇನಾರ ತಾಲೂಕು ನೋಡ್ಬೇಕನ್ನೋ ಮನಸ್ಥಿತಿ ಇದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇವತ್ತು ಬಿಡಂದ್ರೆ 8 ದಿನ ಇಲ್ಲೇ 8 ದಿನ ಅಲ್ಲ 8 ತಿಂಗಳಾದ್ರೂ ಇಲ್ಲೇ ಬಿಡ್ಬೇಕು. ತಾಲೂಕು ಆಳ್ತಾನೆ ಕಡಿ ಮಾಡ್ರಿ ಮಾತಾಡಕ. ನಾನು ಫಸ್ಟ್ ನೀವೆಲ್ಲರೂ ಮಧ್ಯದಲ್ಲಿ ನಿಂತ ನಾನೇ ಕುಂದಿರ್ತೀನಿ, ನೀವೆಲ್ಲ ಕುಂದ್ರಿ. ಏನ್ ಮಾಡ್ತಾರೆ, ಏಷ್ಯಾಗೈತೆ ತಾಲೂಕು ಆರ್ಡರ್ ಮಾಡೋದು, ಒಂದ್ ಅರ್ಜಿ ತಗೊಂತಾನೆ ಕಳಿಸ್ತಾರೆ, ಅದನ್ನೇನೈತೆ ಅದು ಆರ್ಡರ್ ಮಾಡಿ. ಪ್ರತಿ ಸಲ ಮುಂದಾಗಿಲ್ಲ ಅಲ್ರಿ ಈ ಹೋರಾಟ. ಕುಡಿಯೋ ನೀರು ಮುಗಿಲ್ಲ, ಎಲ್ಲರಿಗೆ ಕುಡಿಯೋ ನೀರು ಕರೆಯೋದವರು ಹೋರಾಟ ಮಾಡಿ ನಿಮ್ ವಿರುದ್ಧ ನಡ್ಕೊಂಡವ್ರು 5 ಮಂದಿ ಇದ್ರು. 5 ಮಂದಿ ನೀರಿಗೆ ತಮ್ಮ ನೀರು ಎಲ್ಲರಿಗೂ ನೀರಿದ್ದು ನಮ್ಮದು ಎಲ್ಲಾಗ ಇವತ್ತೆಲ್ಲ ಅರ್ಧ ಮಂದಿ ವ್ಯವಹಾರ ಮಾಡ್ತಾರ, ಅರ್ಧ ಮಂದಿ ಎಲ್ಲ ಕುಂತ ಲೈಟ್ ಹೊಡಿತಾರ. 4 ಮಂದಿ ಇಲ್ಲಿ ತಾಲೂಕಿಗೆ ಕುಂತಿರಂದ್ರ ಏನಿರುತ್ತೆ, ಏನ್ ಸಂಘಟನೆ ಅದು? ಸಂಘಟನೆ ಅಂದ್ರೆ ಮುಳುವಾಗಿ ರೋಡಿಗೆ ಬೇಕಂದ್ರ ಪಕ್ಷ ಭೇದ ಮರಿಬೇಕು. ನಮ್ಮಲ್ಲಿ ಫಸ್ಟ್ ಪಕ್ಷ ಭೇದ ಮರಿಬೇಕು. ನಾವೆಲ್ಲ ಒಂದಾಗಿದ್ರೆ ಈ ಮುದುಗಲ್ಲಿಗೆ ಏನಾರ ನಾವು ಕೊಡಕ್ ಸಾಧ್ಯ. ಸುಮಾರು ವರ್ಷಗಳಿಂದ ನಾವು 2008ರಿಂದಲೂ ಕೂಡ ನಾನು ಶಾಸಕರಾದಾಗ ಅವತ್ತಿದ್ದೂ ನಾವು ನೋಡಿದ್ವಿ. ಅದರಿಂದ ನಿಮಗೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ. ಅದಕ್ಕೆ 2008ರಿಂದ ಕೂಡ ನಮ್ಮ ಬೇಡಿಕೆ ಮುದುಗಲ ತಾಲೂಕು ಆಗಬೇಕು ಅಂತಕ್ಕಂಥದ್ದನ್ನ ನಮ್ಮಲ್ಲೆಲ್ಲರೂ ಬೇಡಿಕೆ ಇರ್ತಕ್ಕಂಥದ್ದು. ಇದು ಹೋರಾಟ ಎಲ್ಲಿರ್ಬೇಕಂದ್ರೆ ಇದು ಪ್ರತಿ ಸಲ ನಾವು ಒಂದು 4 ದಿನ ಕೂತು ಹೋರಾಟ ಮಾಡ್ತೀವಿ, ಆಮೇಲೆ ಮರ್ತ್ಬಿಡ್ತೀವಿ. ಮತ್ತೆ ಅಲ್ಲಿಗೆ ಮುಂದರಕ್ಕೆ ಹೋಗಲ್ಲ. ನಾವು ಮುದುಗಲ್ ಕೋಟೆ ಇರಬಹುದು, ನೀರಿನ ಹೋರಾಟ ಇರಬಹುದು, ತಾಲೂಕು ಹೋರಾಟ ಇರಬಹುದು, ಈ ರೀತಿ ಹೋರಾಟ ಮೊದಲಿಂದ ನಡೀತಾ ಇದೆ. ಆದ್ರೆ ನಮ್ಮ ಹೋರಾಟ ಏನಿದೆ ಅಂದ್ರೆ ಗಂಭೀರತೆಯನ್ನು ಪಡ್ಕೊಂಡಿಲ್ಲ ಇಲ್ಲಿವರೆಗೆ. ಇವತ್ತು ಗಂಭೀರತೆ ಪಡ್ಕೊಳ್ತಕ್ಕಂಥ ಸಂದರ್ಭ ಬಂದಿದೆ ಅಂತ ನಾನು ಭಾವಿಸಿದ್ದೀನಿ. ಯಾವುದೇ ಮಗು ಹತ್ತಿರ್ತಾನೆ ತಾಯಿ ಹಾಲು ಕುಡಿಸೋದು ನನ್ನ ಮಗ ಹಸ್ಕೊಂಡ. ನಾವು ಹೋರಾಟ ಮಾಡಿ ಏನಾದರೂ ಬಿಸಿ ಕೊಟ್ಟಿರ್ತಾನೆ ಸರ್ಕಾರ ಇವತ್ತು ಕಳಿತಾರದು ಇವತ್ತು ಮಾಡಬೇಕು ಇಲ್ಲಿ ಅಂತಕ್ಕಂಥ ಭಾವನೆ ಬರ್ತಕ್ಕಂಥದ್ದು. ಅಂತ ಒಂದು ಸಂದರ್ಭ ಇವತ್ತು ಕೂಡಿ ಬಂದೈತಿ ಅಂತ ನಾನು ಭಾವಿಸಿ 3ನೇ ಬಾರಿ ಶಾಸಕರಾದರೂ ಕೂಡ ಇವತ್ತು ನಮ್ಮ ಭಾಗದಲ್ಲಿ ಏನು ಅವಶ್ಯಕತೆ ಇತ್ತು, ನೀರಾವರಿ ಬೇಕಾಗಿತ್ತು, ನಂದವರಿಗಾಗಿ ಹೋರಾಟ ಮಾಡಿದ್ವಿ, ಅದನ್ನು ಪಡ್ಕೊಂಡಿವಿ. ಇವತ್ತು ಬಹಳ ಪ್ರಾಮುಖ್ಯವಾಗಿತ್ತು ಕುಡಿ ನೀರಿನ ಹೋರಾಟ ಇದೆ. ಬಹಳ ಇವತ್ತು ಅಧಿವೇಶನದಲ್ಲಿ ತಾವೆಲ್ಲರೂ ನೋಡಿರಬಹುದು, ಬಹುಶಃ ನೋಡಿದಂತ ಭಾವಿಸಿದ ಎಲ್ಲ ಟಿವಿಗಳಲ್ಲಿ ವಾಟ್ಸಪ್ ಅಲ್ಲಿ ಇವತ್ತಿಗೂ ಕೂಡ ಹುಡುಕಾಗಿ ಸಿಗುತ್ತಾ ಇತ್ತು. ಮಾತಾಡಿದ್ವಿ, ನಾವೇನೇನು ಮಾತಾಡಿದ್ವಿ ಅಂತಕ್ಕಂಥದ್ದು. ಸರ್ಕಾರ ಮೇಲೆ ಒತ್ತಡ ಹಾಕಿ ಕುಡಿಯಕ್ಕೆ ನೀರು ಕೊಡ್ರಿ ನಮಗೆ ಅಂತಕ್ಕಂಥದ್ದು ಬೇಡಿಕೆ, ಪ್ರಾಮುಖ್ಯವಾದ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಇಲ್ಲಿವರೆಗೂ ಸರ್ಕಾರ 3 ವರ್ಷ ಆಯ್ತು ಬೇಡಿಕೆ ಇಟ್ಟು 2-3 ವರ್ಷದಲ್ಲಿ ಜಾಸ್ತಿ ಉದ್ಭವಿಸಿರ್ತಕ್ಕಂಥದ್ದು. ಮುಂದೆ ಅತ್ಯಂತ ಉದ್ಭವಿಸಿದ ಸಮಸ್ಯೆ. ಯಾವಾಗ ನಾವು 24x7 ಯೋಜನೆಯನ್ನ ತಂದು ಆ ಯೋಜನೆ ಇಲ್ಲಿ ಸಕ್ಸಸ್ ಆಗಲಿಲ್ಲ, ಜನಗುದಿಗೆ ಬಿಟ್ಟು ಅರ್ಧ ಕಾಂಟ್ರಾಕ್ಟರ್ ಮಾಡಿ ಹೋದ. ಯಾಕಂದ್ರೆ 2ನೇ ಬಾರಿ ಶಾಸಕರಾದಾಗಲೇ ನಾವು ಆ ಯೋಜನೆ ಮೊದಲು ಫಸ್ಟ್ ಬಾರಿ ಶಾಸಕರ ಯೋಜನೆ ತೆಗೆದಿರ್ತಕ್ಕಂಥದ್ದು. ಇಲ್ಲಿವರೆಗೂ ಅದು ನೆನಗುದಿಗೆ ಬಿದ್ದು ಇಲ್ಲಿವರೆಗೆ ಆ ಕೆಲಸ ಆಗಲ ಸಲುವಾಗಿ ಇನ್ನೂ ನಮ್ಮ ಮುಳುಗಲ್ಲಿಗೆ ಕುಡಿಯ ನೀರಿನ ಸಮಸ್ಯೆ ಇನ್ನೂ ಬಗೆಹರಿಲ್ಲ ಅನ್ನೋ ಸಮಸ್ಯೆ ಇದ್ದೀವಿ. ನಾವು ಇವತ್ತಿನ್ನೂ ಕಷ್ಟದಲ್ಲೇ ಇದ್ದೀವಿ. ಉದ್ದೇಶದಿಂದ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಹಾಕಿದ್ದೀವಿ.
ಎಲ್ಲಿ ಅಧಿವೇಶನದಲ್ಲಿ ಮಾತಾಡಬೇಕು, ಸರ್ಕಾರಗಳ ಪತ್ರ ಕೊಟ್ಟಿದ್ದೀನಿ, ಸಚಿವರ ಆಫೀಸ್ಗಳಿಗೆ ಹೋಗಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಗೊತ್ತಿದ್ದೀನಿ, ಬೆಟ್ಟಿ ಮನೆಯೆಲ್ಲ ಮಾಡ್ಕೊಂಡಿದ್ದೀನಿ. ಕುಡಿಯೋಕೆ ನೀರು ಕೊಡ್ರಿ ಸ್ವಾಮಿ, ಜನ ನಮ್ಮನ್ನು ಹುಗಿತಿದಾರ, ಅಲ್ಲಿ ಕುಡಿಯೋಕೆ ನೀರು ಕೊಡ್ರಿ ಅಂತ ಹೇಳಿ ನೇರವಾಗಿ ಅವ್ರ ಕೈಗೆ ಮುಗಿದು ಕಾಲು ಹಿಡ್ಕೊಂಡು ಕೇಳಿದ್ದೀನಿ. ನನಗನಿಸ್ತದೆ ಬಹುಶಃ ಬಜೆಟ್ನಲ್ಲಿ ಏನಾದರೂ ಘೋಷಣೆ ಮಾಡಬಹುದು ಮುಖ್ಯಮಂತ್ರಿಗಳು ಅಂತಕ್ಕಂಥ ಭರವಸೆ ನಮ್ಮಲ್ಲಿದೆ. ಯಾಕಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟು ಉದ್ಘೋಷಿರೋದ್ರಿಂದ ಹೆಂಗಿದೆ ನಮ್ಮದು, ನಾವೇನು ಡ್ರಾಯ್ಲ್ಯಾಂಡ್ನಲ್ಲಿಲ್ಲ, ಪಕ್ಕದಲ್ಲಿ ನದಿ ಇದೆ, ನಮಗೆ ಡ್ಯಾಮ್ ಇದೆ, ಇಲ್ಲಿಂದನೇ ನೀರು ಕೊಪ್ಪದ ನೀರು ಏತ ನೀರಾವರಿ ಮಾಡಕ್ ಕೊಡ್ತೀವಿ, ಜಿಂದಲ್ ಫ್ಯಾಕ್ಟ್ರಿಗೆ ನೀರು ಕೊಡ್ತೀವಿ, ಬೇರೆ ಬೇರೆ ಜಿಲ್ಲೆಗಳಿಗೆ ನೀರು ಕೊಡ್ತೀವಿ. ನಮ್ಮ ಪಕ್ಕದ ನಮ್ಮಲ್ಲಿರ್ತಕ್ಕಂಥ ನಮ್ಮ ಪಟ್ಟಣ ಕುಡಿಯೋಕೆ ನೀರಿಲ್ಲಂತ ಸಮಸ್ಯೆದಲ್ಲಿ ನಾವು ಉದ್ಘೋಷಿಸಿದ್ದೀವಿ. ಇದು ಸರ್ಕಾರ ಕೂಡ ಹೆಚ್ಚಿನ ಗಮನ ಈ ಸಲ ವಹಿಸ್ತದೆ ಅಂತ ನಾನು ಭಾವಿಸಿದ್ದೀನಿ. ಇದ್ರ ಜೊತೆಯಲ್ಲಿ ತಾಲೂಕು ಏನು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ. ಇದು ಹೋರಾಟ ಇಲ್ಲಿಗೆ ನಿಲ್ಲೋದು ಬೇಡ. ಈಗ ನೈಮ್ ಅವರು ಹೇಳಿದಾರೆ, ಇಲ್ಲಿವರೆಗೆ ನಾವು ಏನು ಹೋರಾಟ ಮಾಡಿದ್ದು ಬರೀ 1 ದಿನ 2 ದಿನ ಮಾಡಿ 4 ದಿನ ಮಾಡಿ ಬಿಡೋದು, ಮತ್ತೆ ಮರೆತು ಬಿಡೋದು, ಯಾವಾಗೋ ಮತ್ತೆ ವರ್ಷ 2 ವರ್ಷಕ್ಕೆ ಒಂದ್ಸಲ ಧ್ವನಿ ಹತ್ತೋದು ಇದಾಗಬಾರ್ದು. ಇವತ್ತೇನು ಹೋರಾಟ ನೀವು ಪ್ರಾರಂಭ ಮಾಡಿರಿ, ನಿಮ್ಮ ಹೋರಾಟಕ್ಕೆ 100% ಬೆಂಬಲ ಕೊಡ್ತಕ್ಕಂಥದ್ದು ನಾವು ಪ್ರಶಾಸನದಲ್ಲಿ ನಮ್ಮ ಜವಾಬ್ದಾರಿ. ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಮಾಡ್ಬೇಕಾದ್ರೆ 2 ಬಸ್ ಬೇಕಾ ಸ್ವಾಮಿ, ನಾವು 3 ಬಸ್ ಬರ್ತೀವಿ. ನಮ್ಮ ಸಲುವಾಗಿ 3 ಬರ್ತೀವಿ. ಅಲ್ಲಿಂದ ಏನಾಗಲ್ಲ, ಸ್ವಲ್ಪ ಎಲ್ಲರೂ ಹೋದ ಸಂದರ್ಭದಲ್ಲಿ ಸ್ವಲ್ಪ ಒಂದು ಊಟಕ್ಕೂ ಅಲ್ಲೂ ಕಡೆ ಗಮನ ಕೊಡಬೇಕಾಗತ್ತೆ. ಬರೀ ಬಸ್ಗಳು ದೊಡ್ಡ ಮಾತಲ್ಲ. ಬೆಂಗಳೂರಿಗೆ ಹೋದ್ಮೇಲೆ ನಿಮ್ಮ ಅಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಬೇಕಾಗಲಿ, ಅಲ್ಲಿರ್ತಕ್ಕಂಥ ಮತ್ತೆ ವೇದಿಕೆ ಬಂದು ಎಲ್ಲ ನೋಡ್ಕೋಬೇಕಾಗುತ್ತೆ. ಮತ್ತು ಅದಕ್ಕಾಗಿ ನಾನು ಸಪ್ರೇಟಾಗಿ ಒಂದಿಷ್ಟು ಏನಾದರೂ ನಿಮ್ಗೆ ಒಂದು ಕಾಣಿಕೆ ಒಬ್ರು ಯಾರು ಮುಖಂಡ ಇದ್ರು ಆ ಮುಖಂಡರಲ್ಲಿ ನಾವು ಕಾಣಿಕೆ ಕೊಡ್ತೀನಿ. ಯಾಕಂದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಬೆಂಗಳೂರಿಂದ ಸಿಟಿಯಲ್ಲಿ ನಿಮ್ಗೆಲ್ಲರೂ ಎಲ್ಲೆಲ್ಲಿ ಮಾಡಿ ಮೇಂಟೈನ್ ಮಾಡ್ಕೊಳ್ಳೋ ಆಗಲ್ಲ. ಸಲಿಂದಾಗಿ 3 ಬಸ್ಸನ್ನು ಬಿಡ್ತೀನಿ. ಒಂದಿಷ್ಟು ಏನಾದ್ರು ನಿಮ್ ಕಾಣಿಗೆ ಒಂದು ಸಪ್ರೇಟ್ ನಿಮ್ಮ ಕೈ ಒಂದು ಕಾಣಿಗೆ ಕೊಡ್ತೀವಿ. ಅದನ್ನ ಮೇಂಟೈನ್ ಮಾಡ್ಕೊಡ್ರಿ. ತಾಲೂಕು ಹೋರಾಟಕ್ಕಾಗಿ ನಿಮ್ ಜೊತೆಗಿರ್ತೀವಿ. ಮುಖ್ಯಮಂತ್ರಿಗಳಲ್ಲಿ ಬರಕ್ ಕಳಿಸಿದ್ರಾಗಿದೆ. ಮತ್ತೇನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೋಗೋಣ, ಅಲ್ಲಿನೂ ಬರಕ್ ತಯಾರಾಗಿದೆ. ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜೊತೆಯಲ್ಲಿ ಇಟ್ಕೊಂಡು ಹೋಗೋಣ. ನಮ್ಮ ಜಿಲ್ಲಾದವರು ಕೂಡ 2 ಮಂತ್ರಿಗಳಿದ್ದಾರೆ, MS ಬೋಸರಾಜ್ ಅವರು ಮತ್ತು ಶ್ಯಾಮ್ ಪ್ರಕಾಶ್ ಪಾಟೀಲ್. ಅವರಿಬ್ಬರು ಜೊತೆಯಲ್ಲಿ ಇಟ್ಕೊಂಡು ಹೋಗೋಣ. MLC ಅವ್ರು ಕರೀರಿ, ನಿಮ್ಮ ಅಜ್ಜಿಗಳು ಕರೀರಿ, ನಾನು ಬರ್ತೀನಿ, ನಮ್ಮ ಓಟಗಾರರನ್ನ ಯಾರಾದ್ರೂ ಕರೀರಿ. ಯಾವುದೇ ಭೇದ ಭಾವ ಎಲ್ಲನೂ ಮರೆತು ನಮ್ಮ ತಾಲೂಕು ಹೋರಾಟ ಆಗಬೇಕು. ಇದು ನಮ್ಮ ತಾಲೂಕು ಅಂತಕ್ಕಂಥ ಭಾವ. ಇದಕ್ಕಾಗಿ ಏನಾರ ನೀವು ಮತ್ತೆ ನಮ್ಮ ಸಾಬ ಒಂದು 2 ಬಸ್ ಹೆಚ್ಚು ಬಿಟ್ಟ, ನಮ್ಮ ಸಾಬ ಒಂದು 1000 ಹೆಚ್ಚು ಕೊಟ್ಟ, ಯಾವ ಆಗ್ಬಾರ್ದು. ಯಾರು ಹೆಚ್ಚು ಕೊಡ್ತಾರೋ ಯಾರು ಕಮ್ಮಿ ಕೊಡ್ತಾರೋ ಗೊತ್ತಿಲ್ಲ. ಇವತ್ತೇ ನಿಮ್ಮ ಬೇಡಿಕೆ ಇಟ್ಟಿರಿ, ನಿಮ್ಮ ಬೇಡಿಕೆಗಿಂತಲೂ ಒಂದು ಬಸ್ ಹೆಚ್ಚಿಗೆ ಕೊಡ್ತೀವಿ. ಇಷ್ಟು ಮಾಡ್ಬೋದು. ಇಂದು ನಾಳೆ 4 ಬಿಟ್ಟು ಅಂದ್ರೆ ಖುಷಿ ಪಡೋಂಥ ವಿಷಯ, 5 ಬಸ್ ಬಿಟ್ಟರೆ ಖುಷಿ ಪಡೋಂಥ ವಿಷಯ, ಏನಾದ್ರು ನಿಮ್ಮ ಖರ್ಚು ಒಂದು ಹೆಚ್ಚಿಗೆ ರೊಕ್ಕ ಕೊಟ್ಟರೆ ಖುಷಿ ಪಡೋಂಥ ವಿಷಯ. ಅದನ್ನ ಮೈಕಡೆ ಪ್ರೆಸ್ ಮೀಟ್ ಮಾಡಿ ನಮ್ಮ ಸಾಬ್ ಹಿಂಗೆ ಕೊಟ್ಟ, ಮಾನವ ಹಿಂಗೆ ಕೊಟ್ಟರು, ಅದು ಹೇಳ್ಕೊಂಡ್ರೆ ಅದು ನಿಮ್ಗೆ ಸಮಾಧಾನ ಆಗ್ತೈತಿ. ಯಾರು ಏನು ಸಹಾಯ ಮಾಡಿದ್ರು ನಮ್ಮ ತಾಲೂಕು ಹೋಗೋದಕ್ಕೆ ನಾವು ಸಹಾಯ ಮಾಡ್ಕೊಳ್ಳೋಣ. ನಮ್ಮ ತಾಲೂಕು ಮುದಗಲ್ ತಾಲೂಕು ಆಗ್ಬೇಕಾದ್ರೆ ಹೊಸಗಿತ್ತು ನಮಗೆ, ಅದ್ರ ಕಡೆ ಗಮನ ಕೊಡೋಣ. ಇದೆಲ್ಲ ಕತಿ ಕಟ್ಟತಕ್ಕಂಥದನ್ನು ಬಿಟ್ಕೊಂಡು ನಮ್ಮ ಹೋರಾಟ ಹೆಂಗಿರ್ಬೇಕಂದ್ರೆ ಬಹಳ ಗಂಭೀರವಾಗಿ ಹೋರಾಟ ಇರಬೇಕು. ನಾವು ಗಂಭೀರತೆಯಿಂದ ಹೋರಾಟ ಮಾಡೋಣ. ತಾಲೂಕು ಪಡ್ಕೊಡ್ತಕ್ಕಂಥ ನೀರಿನ ಕೈ ಬಿಡ್ಬೇಡ ಅಂದ್ರೆ ಅದಕ್ಕೆ ನಾನು ರೆಡಿದ್ದೀನಿ. ದಿನಾಲು ಬಂದು ನಿಮ್ಮ ಜೊತೆ ಇರಬೇಕಲ್ಲ ಕೂಡ ತಾಲೂಕು ಹೋರಾಟಕ್ಕಾಗಿ ಏನಿರಬೇಕು ಬೆಂಗಳೂರು ಲೆವೆಲ್ದಲ್ಲಿ ಮತ್ತು ನಮ್ಮ ತಾಲೂಕು ಲೆವೆಲ್ದಲ್ಲಿ ನಾನು ಖಂಡಿತವಾಗಿ ನಿಮ್ಮ ಜೊತೆ ಹೋರಾಟ ಮಾಡೋಕ್ಕೆ ಸಿದ್ಧರಾಗಿದ್ದೀನಿ. ಅದು ನನ್ನ ಜವಾಬ್ದಾರಿ ಕೂಡ. ನಾನು ಸರ್ 1 ನಿಮಿಷ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ.